ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯನ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಅದು ಏನು ಅಂದರೆ, ಈಗಾಗಲೇ ನಾವು ಈ ವಿಷಯದ ಮೇಲೆ 2-3 ವಿಡಿಯೋ ಅಂತೂ ಮಾಡಿದ್ದೀವಿ. ಆದರೂ ಇನ್ನೂ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಮತ್ತೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇನ್ನೂ ಒಂದು ಈಸಿ ಮೆಥಡ್ನ ಇಲ್ಲಿ ಪರಿಚಯ ಮಾಡ್ಕೊಳ್ತಿದ್ದೀನಿ. ಸೊ ಅದು ಏನು ಅಂದರೆ, ಮನಿ ರಿಕವರಿಗೋಸ್ಕರ ಏನೆಲ್ಲ ಮಾಡಬಹುದು, ಅದರಲ್ಲಿ ಎಸ್ಪೆಷಲ್ ಆಗಿ ಇವತ್ತು ಮನಿ ರಿಕವರಿ ಸರ್ಕಲ್ ಅಂದರೆ ಮನಿ ರಿಕವರಿ ಎನರ್ಜಿ ಸರ್ಕಲ್ ಬಗ್ಗೆ ನಾನಿಲ್ಲಿ ಪರಿಚಯ ಮಾಡಿಕೊಡ್ತಿದ್ದೀನಿ. ಸೊ ಇದನ್ನು ಯಾವ ರೀತಿ ಬಳಸೋದು ಏನು ಅನ್ನೋದು ಸಹ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಮನಿ ಸರ್ಕಲ್ ಅದೇನಿದೆ, ಮನಿ ರಿಕವರಿ ಎನರ್ಜಿ ಸರ್ಕಲ್ ಅಂತ ನಾವು ಇದನ್ನು ಕರಿತೀವಿ. ಸೊ ಇದು ಬಂದುಬಿಟ್ಟು ನಮಗೆ ಇದರಲ್ಲಿ ಒಂದು ಸ್ವಿಚ್ ವರ್ಡ್ ಸಮೇತ ನಾವು ಈ ಸರ್ಕಲ್ನ ಎನರ್ಜಿ ಜನ್ರೇಟ್ ಮಾಡ್ಕೊಬೇಕು. ಜೊತೆಗೆ ನಾವು ಕೊಟ್ಟಿರೋ ಒಂದು ಹಣವನ್ನು ಹಿಂಪಡೆಯೋದು. ಮನಿ ರಿಕವರಿ ಅಂದ್ರೇ ನಾವು ಸುಮಾರು ಜನಕ್ಕೆ ಕೆಲವೊಂದು ಸಿಚುವೇಶನ್ಗಳಲ್ಲಿ ಕೊಟ್ಟಿರ್ತೀವಿ, ಅದು ಮರುಪಾವತಿ ಆಗಿರೋಲ್ಲ, ಅಂದರೆ ಮತ್ತೆ ನಮ್ಮವರೆಗೂ ಅದು ತಲುಪಿರೋದಿಲ್ಲ. ಅದು ಇಂಟ್ರೆಸ್ಟ್ಗೆ ಆಗಿರಬಹುದು, ಕೈ ಬದಲಿಗೆ ಆಗಿರಬಹುದು, ಅವರ ಕಷ್ಟಕ್ಕೆ ನೀವು ಹೆಲ್ಪ್ ಆಗಲಿ ಅಂತ ಕೊಟ್ಟಿರೋ ಅಂಥದ್ದಾಗ್ಬೋದು. ಮಾತು ತಗೊಂಡಿರ್ತಾರೆ, ಇಷ್ಟು ವರ್ಷ ಆದಮೇಲೆ ನಾನು ಕೊಡ್ತೀನಿ, ನಾನು ಚೆನ್ನಾಗಾದ್ಮೇಲೆ ಕೊಡ್ತೀನಿ, ನನಗೆ ಲಾಭ ಬಂದರೆ ಕೊಡ್ತೀನಿ ಅಂತ. ಆದರೆ ಕೊಟ್ಟಿರೋ ನಿಮ್ಮನ್ನು ಮಾತ್ರ ಮರ್ತೋಗಿರ್ತಾರೆ. ಹಣ ಅನ್ನೋದು ರಿಟರ್ನ್ ಕೊಡೋದಿಲ್ಲ. ಕೆಲವೊಮ್ಮೆ ಜಗಳವನ್ನು ಮಾಡಿ ಸಹ ಹಣವನ್ನು ಕೊಟ್ಟದೆ ಅವರು ನಿಮ್ಮಿಂದ ಮಾತೇ ಇಲ್ಲದೆ ಆ ವ್ಯವಹಾರವನ್ನು ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತಾರೆ. ಇಂಥ ಒಂದು ಹಣ, ಅದು ಚಿಕ್ಕ ಹಣ ಅಂತಲೂ ನಾನು ಹೇಳ್ತಿಲ್ಲ, ಚಿಕ್ಕದಾಗಿರ್ಬೋದು ದೊಡ್ಡದಾಗಿರಬಹುದು, ಯಾವುದೇ ಒಂದು ಹಣವನ್ನು ನೀವು ಹಿಂಪಡೆಯೋದಕ್ಕೆ ನಿಮ್ಮದೇ ಆದ ಹಣ, ಅದು ನೀವು ಒಂದು ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿರೋ ಒಂದು ಹಣ ಆಗಿರಬಹುದು, ವಿತ್ ಶ್ಯೂರಿಟಿ ವಿತೌಟ್ ಶ್ಯೂರಿಟಿ ಆಗಿರಬಹುದು, ಡಾಕ್ಯುಮೆಂಟ್ ವೈಸ್ ಕೊಟ್ಟಿರೋದಾಗಬಹುದು, ಡಾಕ್ಯುಮೆಂಟ್ ತಗೊಂಡೇ ಕೊಟ್ಟಿರೋ ಅಂಥದ್ದಾಗಬಹುದು. ಯಾವುದೇ ಒಂದು ಹಣ ರಿಕವರಿ ಅಂತ ಇಲ್ಲಿ ಹೇಳ್ತಿದ್ದೀನಿ. ನೀವು ಕೊಟ್ಟಿರೋ ಹಣಕ್ಕೆ ಅಂದರೆ ನಿಮಗೆ ಬರದೇ ಸತಾಯಿಸ್ತಾ ಇರುತ್ತೆ, ವರ್ಷಗಳ ಗಟ್ಟಲೆ ಅದು ಸತಾಯಿಸ್ತಾ ಇರ್ತದೆ. ಕೆಲವೊಮ್ಮೆ 50-50 ಬಂದಿರುತ್ತೆ, ಅಂದರೆ ಅರ್ಧ ಬಂದಿರುತ್ತೆ, ಇನ್ನು ಅರ್ಧ ಬಂದಿರಲ್ಲ, ಸ್ವಲ್ಪ ಮಟ್ಟಿಗೆ ಬಂದಿರುತ್ತೆ, ಸ್ವಲ್ಪ ಬಂದಿರಲ್ಲ. ಈ ರೀತಿ ಫೋನುಗಳು ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ನಿಮಗೆ ಆನ್ಸರೇ ಮಾಡದೇ ಇರೋವಂಥದ್ದು, ಇಂಥವೆಲ್ಲ ಆಗಿರುತ್ತೆ, ಫೇಸ್ ಮಾಡಿರ್ತೀರ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಒಂದು ಮನಿ ರಿಕವರಿ ಎನರ್ಜಿ ಸರ್ಕಲ್ನ ಯೂಸ್ ಮಾಡಿ ಹಣವನ್ನು ಹಿಂಪಡೆಯೋದು ತುಂಬ ಸುಲಭ. ಆದರೆ ನೀವು ಇಂಟೆನ್ಷನ್ ತುಂಬಿಸ್ಬೇಕು. ಇಲ್ಲಿ ಪಾಸಿಟಿವ್ ಮೈಂಡ್ಸೆಟ್ನ ತುಂಬಿಸ್ಕೊಂಡು ಇಂಟೆನ್ಷನ್ ಅನ್ನೋದು ತುಂಬಿಸ್ಬೇಕು. ಅದು ಯಾವ ರೀತಿ ಅಂದರೆ, ಈ ಒಂದು ಸರ್ಕಲ್ನ ಇಲ್ಲಿ ತೋರಿಸ್ಕೊಡ್ತಿದ್ದೀನಲ್ಲ, ಈ ರೀತಿ ಪಿಂಕ್ ಲೈನಲ್ಲಿ ಇಲ್ಲಿ ಡಾರ್ಕ್ ಪಿಂಕ್ ಲೈನಲ್ಲಿ ನೀವು ಒಂದು ಸರ್ಕಲ್ ಹಾಕ್ಕೋಬೇಕು. ಒಳಗಡೆ ಎಲ್ಲ ಗ್ರೀನ್ ಕಲರ್ ಇರಬೇಕು. ಮತ್ತು ಈ ಒಂದು ಸ್ವಿಚ್ ವರ್ಡ್ ಸಮೇತ ಪಿಂಕ್ ಕಲರಲ್ಲೇ ಬರೆದಿರಬೇಕು. 858 ಅಂತ ತುಂಬ ಚೆನ್ನಾಗಿ ಕೆಲಸ ಮಾಡೋ ಒಂದು ಸ್ವಿಚ್ ವರ್ಡ್ ಇದು ಬರೆದಾದ್ಮೇಲೆ ನಾವು ಇದಕ್ಕೆ ಎನರ್ಜಿ ಕೊಡ್ತೀವಿ. ಅದು ಯಾವ ರೀತಿ ಅಂದರೆ, ನಾನು ಇಂಥವ್ರಿಗೆ ಹಣ ಕೊಟ್ಟಿದ್ದೀನಿ, ಈ ಸಮಯದಲ್ಲಿ ಅವರ ಒಂದು ಅವಕಾಶಕ್ಕೆ ನಾನು ಅವರ ಒಂದು ಕೆಲಸಕ್ಕಾಗಿ ಇಷ್ಟು ಹಣ ಹೆಲ್ಪ್ ಮಾಡಿದ್ದೀನಿ, ನನಗದು ಬಂದಿಲ್ಲ, ಈಗ ಅದು ನನಗೆ ಬರಲೇಬೇಕು, ಬರ್ತದೆ, ನಿನ್ನಿಂದ ಬರುತ್ತೆ ಯೂನಿವರ್ಸ್, ನೀನು ನನಗೆ ತಂದು ಕೊಡ್ತೀಯ ಯೂನಿವರ್ಸ್. ಈ ರೀತಿ ನಿಮ್ಮ ಸೆಂಟೆನ್ಸ್ ತುಂಬ ಸಿಂಪಲ್ ಆಗಿರಲಿ. ಒಂದು ಫ್ರೆಂಡ್ ಹತ್ರ ನೀವು ಯಾವ ರೀತಿ ಮಾತಾಡ್ತೀರೋ ಆ ರೀತಿ ಸೆಂಟೆನ್ಸ್ನ ಫಾರ್ಮ್ ಮಾಡ್ಕೊಳ್ಳಿ. ತುಂಬ ಹಾರ್ಡಾಗಿದ್ರೂ ನಿಮಗೆ ಅದು ಉಚ್ಚಾರಣೆ ಮಾಡೋದಕ್ಕೆ ಆಗೋದಿಲ್ಲ, ಯೂನಿವರ್ಸ್ಗೆ ಕರೆಕ್ಟಾಗಿ ಮೆಸೇಜ್ ಕೊಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಸಿಂಪಲ್ ಸೆಂಟೆನ್ಸಲ್ಲಿ ಬರ್ಕೊಳ್ಳಿ. ಈ ಒಂದು ಸ್ವಿಚ್ ವರ್ಡ್ ಬರೆದ್ಬಿಟ್ಟು ಮೇಲ್ಗಡೆ ಅವರ ಹೆಸರು ಬರೀರಿ. ನೀವು ಯಾರು ಹಣ ಕೊಟ್ಟಿರ್ತೀರಾ ಅವರ ಹೆಸರು, ಕೆಳಗಡೆ ನಿಮ್ಮ ಹೆಸರು, ಯಾರಿಗೆ ಹಣ ಬರಬೇಕು ಅವರ ಹೆಸರು, ಅದನ್ನು ಮೆನ್ಷನ್ ಮಾಡಿಬಿಟ್ಟು ಪದೇ ಪದೇ ಇಂಥವರಿಗೆ ನಾನು ಇಂಥ ಸಿಚುವೇಷನಲ್ಲಿ ಹಣ ಕೊಟ್ಟಿದ್ದೀನಿ, ಅದು ನನಗೆ ಇವಾಗ ಹಿಂಪಡೆಯಬೇಕು ನಿನ್ನ ಮುಖಾಂತರ ಯೂನಿವರ್ಸ್, ಥ್ಯಾಂಕ್ ಯು. ಮನಿ ರಿಕವರಿಗೋಸ್ಕರ ಈ ಒಂದು ಸರ್ಕಲ್ಗೆ ಎನರ್ಜಿ ತುಂಬಿಸ್ಬೇಕು. ಫಸ್ಟು ನೀವು ಪಾಸಿಟಿವ್ ಎನರ್ಜಿಯಿಂದ ಈಗೇನು ನಿಮ್ಗೆ ಅವ್ರು ಕೊಟ್ಟು ಬಿಟ್ಟರೆ ಎಷ್ಟು ಖುಷಿ ಇರ್ತದೆ ಆ ರೀತಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅವ್ರು ನಿಮಗೆ ಕೊಟ್ಟಿದ್ದಾರೆ ಹಣ, ನೀವು ಅದನ್ನು ಹಿಂಪಡೆದಿದ್ದೀರಾ ಸಾನುಕೂಲವಾಗಿ, ಒಳ್ಳೆ ವಾತಾವರಣದಲ್ಲಿ, ಒಂದು ಗಲಾಟೆ ಆ ಥರ ಸಿಚುವೇಶನ್ ಇಲ್ಲದೆ ಅವರು ನಿಮ್ಮ ಹಣ ಈಸಿಯಾಗಿ ನಿಮಗೆ ರಿಟರ್ನ್ ಕೊಟ್ಟಿರ್ತಾರೆ. ಅಂಥ ಒಂದು ಸಿಚುವೇಶನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿ ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಂಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಇದಕ್ಕೆ ಎನರ್ಜಿ ಜನ್ರೇಟ್ ಮಾಡೋವಾಗ ಏನು ಮಾಡಬೇಕಂದ್ರೆ, ಒಂದು ವೈಟ್ ಪೇಪರ್ ತಗೊಂಡು ಪಿಂಕ್ ಸರ್ಕಲ್ ಬರೀರಿ, ಒಳಗಡೆ ಗ್ರೀನ್ ಆಗಿ ಕಲರ್ ಫಿಲ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ. ಜೊತೆಗೆ 858 ಸ್ವಿಚ್ ವರ್ಡ್ನ ಬರೀರಿ. ಮೇಲ್ಗಡೆ ಅವ್ರ ಹೆಸರು, ಕೆಳಗಡೆ ನಿಮ್ಮ ಹೆಸರು. ಈಗ ಏನು ಮಾಡಬೇಕು, ಒಂದು ಗ್ಲಾಸಲ್ಲಿ ನೀರು ತಗೋಬೇಕು. ಸೇಮ್ ಇದು ವಾಟರ್ ಅಫಿರ್ಮೇಷನ್ನೇ ಮಾಡಬೇಕು. ಇಂಥದಕ್ಕೆಲ್ಲ ಕ್ಯಾಂಡಲ್ ಇಲ್ಲಿ ಬಂದುಬಿಟ್ಟು ಗ್ರೀನ್ ಕ್ಯಾಂಡಲ್ ತಗೊಂಡ್ರೆ ಒಳ್ಳೆಯದು. ಕ್ರಿಸ್ಟಲ್ಸ್ ಇದ್ದರೆ ಕ್ರಿಸ್ಟಲ್ಸ್ ಇಡ್ರಿ ಕ್ಯಾಂಡಲ್ ಸುತ್ತಲೂ, ಅಥವಾ ನೀರಿನ ಬೌಲ್ ಸುತ್ತಲೂ
ಕ್ರಿಸ್ಟಲ್ಸ್ ಇಡ್ಬೋದು. ನೀವು ಇಟ್ಟುಬಿಟ್ಟು ನಿಮ್ಮ ಒಂದು ಇಂಟೆನ್ಷನ್ನ ಹೇಳ್ಕೊಬೇಕು. ಒಂದು 30 ಮಿನಿಟ್ಸ್ ಅದು ನಿಮಗೆ ಹಿಂಪಡೆದಂಗೆ ನೀವು ಗಟ್ಟಿಯಾಗಿ ಉಸಿರಾಡಿ. ಅಂದರೆ ಬೇರೆ ಯಾವುದೇ ಒಂದು ಟೆನ್ಷನ್ಸ್, ಡಿಸ್ಟರ್ಬ್ಸ್ ಯಾವುದೂ ನಿಮ್ಮವರೆಗೂ ಬರಬಾರ್ದು. ಅಂಥ ಪ್ಲೇಸ್ನ ನೀವು ಚೂಸ್ ಮಾಡಿಕೊಂಡು ಪೀಸ್ಫುಲ್ ಆಗಿರೋ ವಾತಾವರಣದಲ್ಲಿ ನೀವು ಕೂತ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು. ಯಾವುದೇ ಒಂದು ಟೈಮಲ್ಲಿ ಮಾಡಬಹುದು. ದಿನಕ್ಕೆ 1 ಬಾರಿ ಮಾಡಿ 30 ಮಿನಿಟ್ಸ್ ವೈಸ್. ನಿಮಗೆ ಒಳ್ಳೆ ಇಂಟೆನ್ಷನಿಂದ ಮಾಡಿದ್ರೆ ಒಂದು ಸಲಿಗೂ ಸಹ ರಿಸಲ್ಟ್ ಪಡೆಯಬಹುದು. ಅಂದರೆ ಡೀಪಾದ ಬ್ರೀತ್ ತಗೋಬೇಕು. ಉಸಿರಾಟ ಅನ್ನೋದು ಚೆನ್ನಾಗಿರಬೇಕು. ಬೇರೆ ಯಾವುದೇ ಒಂದು ಅಡಚಣೆ ಏನು ಟೆನ್ಷನ್ಸ್ ತಲೆಗೆ ನೀವು ತಗೊಳ್ಳದೆ ಅದೇ ಒಂದು ಗಮನ ಇರಬೇಕು. ಅವ್ರ ಹತ್ರದಿಂದ ಹಣ ಪಡಿತಾ ಇರೋದನ್ನು ಮಾತ್ರ ನೀವು ವಿಜುವಲೈಸೇಷನ್ ಮಾಡ್ಕೊಬೇಕು. ಖುಷಿಯಿಂದ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ, ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ, ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳಿ ಅವ್ರನ್ನ ಬೈಕೊಳ್ಳೋದಾಗಲಿ, ನೆಗೆಟಿವ್ ಆಗಿ ಶಾಪಗಳು ಕೊಡೋ ಅಂಥದ್ದು ಇಂಥವೆಲ್ಲ ಮಾಡಬಾರದು. ಒಳ್ಳೆಯದನ್ನು ಬಯಸಿ ಅವರಿಗೆ ನನಗೆ ಹಣ ಕೊಡಲಿಕ್ಕೆ, ಸಂಪಾದನೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡು ಯೂನಿವರ್ಸ್ ಅಂತ ಅವ್ರಿಗೋಸ್ಕರ ಸಹ ನೀವೇ ಹೇಳಿಕೊಂಡು. ಯಾಕೆಂದರೆ ಅವರಿಗೆ ಕೆಲಸ ಬಂದರೆ ತಾನೇ, ಸಂಬಳ ಅಥವಾ ದುಡ್ಡು ಬಂದರೆ ತಾನೇ ಅವರು ನಿಮಗೆ ಹಿಂಪಡೆಯೋದು ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಅವರಿಗೆ ಅಂಥ ಬುದ್ಧಿನೂ ಇರೋದಿಲ್ಲ. ದುಡ್ದಿರ್ತಾರೆ, ಹಣ ಬಂದಿರುತ್ತೆ, ಆದರೆ ನಿಮಗೆ ಕೊಡಬೇಕು ಅನ್ನೋದನ್ನು ಮಾತ್ರ ಅವರು ತಲೆಗೆ ತಗೊಳ್ಳೋದಿಲ್ಲ. ಆ ಒಂದು ಬುದ್ಧಿನ ಸಹ ನೀವು ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ಕೊಬೇಕು. ಯಾವ ರೀತಿ ಅಂದರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಿ. ನನ್ನ ಹಣ ನನಗೆ ಹಿಂಪಡೆಯೋ ಥರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಿ. ಕೊಡಲ್ಲ ನಾನು ಕೊಡ್ತಾ ಇಲ್ಲ ಈ ನೆಗೆಟಿವ್ ವರ್ಡ್ಸ್ ಬಿಟ್ಬಿಡ್ರಿ. ಅವರು ನನಗೆ ಹಣ ಕೊಡ್ತಾರೆ. ಈಗ ಯಾವುದೋ ಒಂದು ಮರ್ತಿರ್ಬೋದು ಅಥವಾ ಹಣವನ್ನು ಗ್ಯಾದರ್ ಮಾಡ್ತಾ ಇರಬಹುದು ನನಗೋಸ್ಕರ, ನನಗೆ ಕೊಡೋ ಒಂದು ಹಣಕ್ಕೋಸ್ಕರ. ಸೊ ಡೆಫಿನೆಟ್ಲಿ ಅವ್ರು ನನಗೆ ಹಣ ರಿಟರ್ನ್ ಕೊಡ್ತಿದ್ದಾರೆ. ಯೂನಿವರ್ಸ್ ನನಗೆ ಕೊಡೋ ಥರ ಮಾಡ್ತಿದೆ. ಅದಕ್ಕಾಗಿ ಯೂನಿವರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸೊ ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನನ್ನ ಹಣವನ್ನು ಅವರ ಒಂದು ಕಷ್ಟಕ್ಕೆ ಅವರು ಬಳಸ್ಕೊಂಡಿರೋದು ನಿಜ, ಆದರೆ ಈಗ ನನಗೆ ಹಿಂಪಡೆಯುತ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಸೊ ಹಾಗಾಗಿ ಅವ್ರಿಗೂ ಸಹ ಥ್ಯಾಂಕ್ಸ್ ಅಂತ ಈ ರೀತಿ ನಿಮ್ಮ ಪಾಸಿಟಿವ್ ಸೆಂಟೆನ್ಸ್ ಈ ರೀತಿ ಇರಬೇಕು. ನಮಗೆ ನೆಗೆಟಿವ್ ಮಾಡೋರಾಗಿರಬಹುದು, ನೆಗೆಟಿವ್ ಮಾತಾಡೋರಾಗಿರಬಹುದು, ಅವ್ರಿಗೂ ಸಹ ನೀವು ಪಾಸಿಟಿವೇ ಬಯಸಬೇಕು. ಅವಾಗೆ ಯೂನಿವರ್ಸ್ ನಿಮಗೆ ಪಾಸಿಟಿವ್ನೆಸ್ನ ಕೊಡುತ್ತೆ. ನೀವೇನು ಬಯಸ್ತಿರೋ ಥಟ್ ಅಂತ ಕೊಡ್ತದೆ. ಈಗ ತದಾಸ್ತು ದೇವತೆಗಳಿರ್ತಾರಲ್ಲ, ಅದೇ ರೀತಿ ಯೂನಿವರ್ಸ್ ನಮಗೆ ಕನೆಕ್ಟ್ ಆಗುತ್ತೆ. ತದಾಸ್ತು ದೇವತೆಗಳು ಈವ್ನಿಂಗ್ ಕಾಲ ಮಾತ್ರ ನಾವೇನು ಬಯಸಿದ್ರು ತದಾಸ್ತು ಅಂತವೆ. ಆದರೆ ಯೂನಿವರ್ಸ್ ಯಾವಾಗಲೂ ನಮ್ಮ ಪಕ್ಕದಲ್ಲೇ ಇರ್ತದೆ. ನಮ್ಮ ನೆರಳಂತೆ ಪಕ್ಕದಲ್ಲೇ ಇರ್ತದೆ ಯೂನಿವರ್ಸ್. ನೀವೇನು ಮಾಡ್ತಿದ್ದೀರಾ ಗ್ರಹಿಸ್ತಾ ಇರುತ್ತೆ. ಪಾಸಿಟಿವ್ ಆಗಿ ಮಾತಾಡ್ತಿದ್ದೀರಾ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ, ಎಲ್ಲ ಪ್ರತಿಯೊಂದು ಗ್ರಹಿಸ್ತಾ ಇರ್ತದೆ. ಸೊ ಹಾಗಾಗಿ ಪಾಸಿಟಿವ್ ಅನ್ನೋದೇ ಮಾಡಿ ಒಳ್ಳೆ ಕೆಲಸಗಳು ಮಾಡ್ತಾಯಿರಿ. ಜೊತೆಗೆ ಈ ರೀತಿ ಒಂದು ಎನರ್ಜಿ ಸರ್ಕಲ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ನೀವು ಕೊಟ್ಟಿರೋ ಒಂದು ಹಣವನ್ನು ರಿಕವರಿ ಮಾಡ್ಕೋಬಹುದು ಯೂನಿವರ್ಸ್ ಸಹಾಯದಿಂದ. ನಿಮ್ಮ ಒಂದು ಪಾಸಿಟಿವ್ ಇಂಟೆನ್ಷನಿಂದ. ಸೊ ಡೇ ಬೈ ಡೇ ಪಾಸಿಟಿವ್ನೆಸ್ ಅನ್ನೋದು ನೀವು ಬಿಲ್ಡ್ ಮಾಡ್ಕೊತಾ ಇರಬೇಕು. ಅದು ಸ್ವಿಚ್ ವರ್ಡ್ ಮುಖಾಂತರ ಆಗಿರಬಹುದು, ಅಫರ್ಮೇಷನ್ ಮುಖಾಂತರ ಆಗಿರಬಹುದು, ಎನರ್ಜಿ ನಿಮಗಾಗಿ ನೀವು ಜನ್ರೇಟ್ ಮಾಡ್ಕೊಳ್ಳೋದಾಗಿರಬಹುದು, ಪಾಸಿಟಿವ್ ಕೆಲಸಗಳು ಮಾಡೋದು, ಪಾಸಿಟಿವ್ ಮಾತನ್ನು ಮಾತಾಡೋದು, ಸಹಾಯ ಮಾಡೋದು, ಕೆಲಸದಲ್ಲಿ ನಗ್ನಗ್ತಾ ಪಾಸಿಟಿವ್ ಆಗಿರೋದು, ಇವೆಲ್ಲ ಮಾಡ್ತಾಯಿದ್ರೆ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಡೇ ಬೈ ಡೇ ಹೆಚ್ಚಿಸ್ತಾ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಮಾಡ್ಕೊತಾ ಬರ್ತಾ ಇದ್ದರೆ ನಿಮಗೆ ನೆಗೆಟಿವ್ ಅನ್ನೋದೇ ಎದುರಾಗೋದಿಲ್ಲ. ಯಾವೊಂದು ಕೆಲಸ ಮುಟ್ಟಿದ್ರೂ ಸಕ್ಸಸ್. ಅನೇಕ ಮಾರ್ಗಗಳಿಂದ ಹಣ ಬರೋದಂತೂ ಈಸಿ ಆಗುತ್ತೆ. ಸೊ ಹಣ ಗಳಿಸೋದು ಈಸಿನಾ ಅಂದರೆ ಖಂಡಿತ ಈಸಿ. ರಿಕವರಿ ಮಾಡ್ಕೊಳ್ಳೋದು ಸಹ ಈಸಿನಾ ಅಂದರೆ ಹೌದು, ಈಸಿ ಅಂತಲೇ ಇರಬೇಕು. ಅಷ್ಟು ಮೈಂಡ್ಸೆಟ್ ನೀವು ಬಂದಿದ್ದೀರಾ ಅಂದರೆ ನಿಮ್ಮ ಹತ್ರ ಬೇಜಾನ್ ಅಮೌಂಟು ನೀವು ನೋಡಲಿಕ್ಕೆ ಅವಕಾಶ ಇರ್ತದೆ. ಸೊ ಮನಿನ ರಿಕವರಿ ಮಾಡ್ಕೊಳ್ಳೋ ವಿಧಾನ ಇದು. ಹಾಗಾಗಿ ಈ ಒಂದು ಸರ್ಕಲ್ಗೆ ಔಟ್ಸೈಡೆಲ್ಲ ಬ್ಲೂ ಕಲರೇ ಇರಲಿ, ಅಂದರೆ ರಾಯಲ್ ಬ್ಲೂ ಆಗಿರಲಿ. ಜೊತೆಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಸ್ಟಾರ್ ಟೈಪನ್ನು ನಾವಿಲ್ಲಿ ಗೀಚಿರ್ತೀವಿ, ಅದನ್ನು ಸಹ ಪಿಂಕ್ ಕಲರಲ್ಲೇ ಬರೆದಿರಬೇಕು. ಈ ರೀತಿ ಒಂದು ಎನರ್ಜಿ ಸರ್ಕಲ್ನ ಬರ್ಕೊಂಡು ಈ ಪಿಂಕ್ ಅನ್ನೋದು ಏನು ತೋರಿಸುತ್ತೆ ಅಂದರೆ ಲವ್ ಅಂದರೆ ಆ ಕೊಟ್ಟಿರೋ ಪರ್ಸನ್ಗೆ, ಅವರಿಗೆ ನಿಮ್ಮ ಮೇಲೆ ಇಷ್ಟ ಬಂದಪ್ಪ, ನನಗಿಂಥ ಟೈಮಲ್ಲಿ ಇವರು ನನಗೆ ಸಹಾಯ ಮಾಡಿದ್ದಾರೆ, ಇವರ ಹಣವನ್ನು ನಾನು ಒಳ್ಳೆಯದಕ್ಕೆ ಬಳಸ್ಕೊಂಡಿದ್ದೀನಿ, ನನಗೆ ಒಳ್ಳೆಯದಾಗಿದೆ, ನನಗೆ ಕಷ್ಟ ಕಾಲಿಗೆ ಆಗಿರೋವರ ಹಣವನ್ನು ನಾನು ಇನ್ನೂ ಋಣವಾಗಿ ಇಟ್ಕೋಬಾರದು, ಇದನ್ನು ನಾನು ಕೊಟ್ಟು ಬಿಡಬೇಕು ಅಂತ ಅವರಿಗೆ ಒಂದು ಮನಸ್ಸು ಬಂದು ಕೊಟ್ಟು ಬಿಡ್ತಾರೆ. ಸೊ ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು. ಇದ್ರ ಮೇಲೆ ಒಂದು ಗ್ಲಾಸ್ ವಾಟರ್ ಇಟ್ಟುಬಿಟ್ಟು ಈ ಅಫರ್ಮೇಷನ್ ಹೇಳಿಕೊಂಡು ಆ ನೀರನ್ನ ನೀವು ಕುಡಿಬೇಕು. ಗಾಜಿನ ಗ್ಲಾಸ್ ಆದರೆ ತುಂಬ ಒಳ್ಳೆಯದು ಅಫರ್ಮೇಷನ್ಗೆ. ಯಾವುದೇ ಎನರ್ಜಿ ಸರ್ಕಲ್ ಆಗಿರ್ಬೋದು, ನಾವು ನೀರು ಗ್ಲಾಸ್ ಅದ್ರ ಮೇಲೆ ಇಟ್ಟುಬಿಟ್ಟು ಮಾಡೋ ಅಂಥದ್ದು. ಸೊ ಹಾಗಾಗಿ ಪೀಸ್ಫುಲ್ ಆಗಿರೋ ವಾತಾವರಣ ನೋಡಿಕೊಂಡು ಈ ರೀತಿ ಒಂದು
ಎನರ್ಜಿ ಸರ್ಕಲ್ನ ಅಂದರೆ ಮನಿ ರಿಕವರಿ ಎನರ್ಜಿ ಸರ್ಕಲ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಇಂಟೆನ್ಷನ್ನ ತುಂಬಿಸ್ಬಿಟ್ಟು ಯೂನಿವರ್ಸ್ಗೆ ಮೆಸೇಜ್ ಬಿಡ್ರಿ. ಮೆಸೇಜ್ ಬಿಟ್ಟ ತಕ್ಷಣ ಯೂನಿವರ್ಸ್ ನಿಮಗೋಸ್ಕರ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವೇನು ಮಾಡಬೇಕು, ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಅಫಿರ್ಮೇಷನ್ ಮಾಡ್ಕೋಬೇಕು ಎನರ್ಜಿ ಸರ್ಕಲ್ ಸಮೇತ. ಸೊ ಇದೇ ಒಂದು ಸ್ವಿಚ್ ವರ್ಡು 858 ಅನ್ನೋದು ತುಂಬ ಈಸಿ ಇರುತ್ತದೆ, ಮಾಡ್ಕೊಳ್ಳೋ ವಿಧಾನವೂ ಈಸಿ. ಬೇಕಾಗಿರೋದೆಲ್ಲ ನಿಮ್ಮ ಇಂಟೆನ್ಷನ್. ನೀವು ಟೈಮ್ ಫಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ 30 ಮಿನಿಟ್ಸ್ ಇದಕ್ಕೋಸ್ಕರ ಶ್ರಮ ಪಡಲೇಬೇಕು. ಎಷ್ಟೋ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀವಿ ಹಲವಾರು ಸಂಗತಿಗಳಲ್ಲಿ. ಓಕೆ, ಈ ಒಂದು ಹಾಫ್ ಆನ್ ಅವರ್ ನಿಮ್ಮ ಮನಿ ರಿಕವರಿಗೋಸ್ಕರ ನೀವು ಟೈಮ್ ಕೊಟ್ಟು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ. ಇದೇ ಇವತ್ತಿನ ವಿಶೇಷವಾದ ವಿಡಿಯೋ. ಸೊ 4 ಜನಕ್ಕಂತೂ ಈ ವಿಡಿಯೋನ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಹಣವನ್ನು ಕೊಟ್ಟು ಕೊರಗ್ತಾ ಇರ್ತಾರೆ, ಹಿಂಪಡೆಯೋಕ್ಕೆ ಆಗದೆ ಆ ಮಾರ್ಗವನ್ನು ಯೋಚಿಸ್ತಾ ಅವರು ಫೋನ್ಗಳು ಸ್ವಿಚ್ ಆಫ್ ಬಂದಿರೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಕುಗ್ಗು ಬಿಡ್ತಾರೆ, ನಾನು ಇಂಥವ್ರಿಗೆ ಒಳ್ಳೆ ಟೈಮ್ಗೆ ಹಣ ಕೊಟ್ಟೆ, ಅವರು ನನ್ನ ಟೈಮ್ಗೆ ಆಗ್ತಾ ಇಲ್ಲಪ್ಪ ಭಗವಂತ ಅಂತ. ಆಗ್ತಾ ಇಲ್ಲ ಅಂತ ನೀವೇ ಹೇಳಬಾರ್ದು. ಆಗ್ತಿಲ್ಲ ಅಂದರೆ ಅದು ಆಗೋದಿಲ್ಲ. ಸೊ ಆಗ್ತಾರೆ, ನನ್ನ ಹಣ ನಾನು ಕೊಟ್ಬಿಡ್ತಾರೆ ಅನ್ನೋ ಮೈಂಡ್ಸೆಟ್ಟಲ್ಲಿ ನೀವು ಈ ಒಂದು ಇಂಟೆನ್ಷನ್ ಆಗಿ ಮಾಡಿ, ಒಳ್ಳೆ ರೀತಿಯಾಗಿ ಕೊಡ್ತಿದ್ದಾರೆ ನಾನು ತಗೊತಿದ್ದೀನಿ ಅನ್ನೋ ಇಂಟೆನ್ಷನಿಂದ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಮಲ್ಟಿಪಲ್ ಡೇಸ್ ಬೇಕಿದ್ದರೂ ಮಾಡಬಹುದು. ನಿಮಗೆ ಹಣ ಸಿಗೋವರೆಗೂ ಸಹ ಪ್ರತಿದಿನ ಬೇಕಿದ್ದರೂ ಮಾಡ್ಕೋಬಹುದು. ಅದೇ ಪೇಪರ್ನ ಬೇಕಿದ್ದರೂ ಯೂಸ್ ಮಾಡಬಹುದು. ವಾಟರ್ನ ಮಾತ್ರ ಡೈಲಿ ನಾವು ಕುಡಿದು ಬಿಡ್ತೀವಲ್ಲ, ಮಾರನೇ ದಿವಸ ಬೇರೆ ವಾಟರ್ ತಗೋಬೇಕು, ಬೇರೆ ಒಂದು ಕ್ಯಾಂಡಲ್ ತಗೋಬೇಕು. ಗ್ರೀನ್ ಕಲರ್ ಕ್ಯಾಂಡಲ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಮನಿ ರಿಕವರಿಗೆ. ಸೊ ತುಂಬ ಒಳ್ಳೆ ರಿಸಲ್ಟ್ ಕೊಡೋ ಒಂದು ಎನರ್ಜಿ ಸರ್ಕಲ್ ಇದಾಗಿದೆ. ಮನಿ ರಿಕವರಿ ಎನರ್ಜಿ ಸರ್ಕಲ್ ಒಳ್ಳೆ ಇಂಟೆನ್ಷನಿಂದ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಪಡಿತೀರಾ ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.